ಆದ್ರೆ ಅವಾಗ ಆ ಸಿನಿಮಾ ಸೋತಿತ್ತು. ಆದ್ರೆ ಈಗ ಆ ಸಿನಿಮಾನ ಅದು ಬೇಡ ಬೇಡ ಈಗ ನೆಕ್ಸ್ಟ್ ಬರ್ಲೇಬೇಕು ಅವ್ರು ಬಂದ್ರೆ ನಮ್ಗೆ ಒಂದು ವ್ಯಾಲ್ಯೂ ಇರ್ತದ ಫಿಲಂ ಅಂದ್ರೆ ಅದನ್ನೇ ಎಲ್ಲ ಮತ್ತೆ ಬರ್ಬೇಕು ಸರ್ ಫಿಲಂ ಬಂದ್ರಷ್ಟು ನಮಗೆ ಭಾರಿ ಖುಷಿ ಸರ್ ರವಿಚಂದ್ರ ಫಿಲಂ ಅಂದ್ರೆ. ಹೌದು. ಒಬ್ಬ ಪೊಲೀಸ್ ಮ್ಯಾನ್ ಯಾವ ರೀತಿ ಯಾವ್ದು ಮಾಡ್ಲಿಲ್ಲ ಅದನ್ನ ಮಾಡ್ತಾನೆ ಅನ್ನೋದನ್ನ ಅವ್ರು ಅದ್ರಲ್ಲಿ ತೋರಿಸಿದಾರ. ಜೈ ಶಾಂತಿ ಕ್ರಾಂತಿ, ಜೈ ಜೈ ಕ್ರೇಜಿ ಸ್ಟಾರ್, ಜೈ ಜೈ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಮ್ಮ ದಾವಣಗೆರೆಯ ಗೀತಾಂಜಲಿ ಥಿಯೇಟರ್ ಮುಂಭಾಗ ಇದ್ದೀನಿ ಸರ್. ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಅಂತ ಸರ್, ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ. ಅಣ್ಣ ನಮಸ್ಕಾರ. ಸರ್ ಹನುಮಂತಪ್ಪ ಅಂತ. ಹನುಮಂತಣ್ಣ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ರಿಲೀಸ್ ಆದ್ರೆ ಈ ಸಿನಿಮಾ ನೀವೆಲ್ಲ ನೋಡ್ತೀರಾ, ಸಪೋರ್ಟ್ ಮಾಡಿ? ಪಕ್ಕ ಫಿಲಂ ಬರ್ಲೇಬೇಕು ಅವ್ರು. ನಮ್ ಬಾಸದ ಫಿಲಂ ಬಂದಾಗ ನೋಡ್ಬೇಕಂತ ಪಕ್ಕ. ಅಂದ್ರೆ ಸರ್ ಪಕ್ಕ ಅಭಿಮಾನಿಗಳು ನಾವು. ಸೂಪರ್ ಸರ್. ಈ ಸಿನಿಮಾ ಅಂದು ಸೋತಿತ್ತು. ಇಲ್ಲ ಸರ್, ಈ ಸರಿ ಸಕ್ಸಸ್ ಆದೇ ಆಗತ್ ಫಿಲಂ. ಹಾಗೆ ಆಗುತ್ತೆ. 100% ಪಕ್ಕ ಆಗತ್ ಸರ್. ಇಲ್ಲ ಸರ್, ಒಂದೇ ಸಿನಿಮಾ ಆದ್ರೆ ಅವಾಗ ಆ ಸಿನಿಮಾ ಸೋತಿತ್ತು. ಆದ್ರೆ ಈಗ ಆ ಸಿನಿಮಾನ ಅದು ಬೇಡ ಬೇಡ ಈಗ ನೆಕ್ಸ್ಟ್ ಬರ್ಲೇಬೇಕು ಅವ್ರು ಬಂದ್ರೆ ನಮ್ಗೆ ಒಂದು ವ್ಯಾಲ್ಯೂ ಇರ್ತದ ಫಿಲಂ ಅಂದ್ರೆ. ಅದನ್ನೇ ಎಲ್ಲ ಮತ್ತೆ ಬರ್ಬೇಕು ಸರ್ ಫಿಲಂ ಬಂದ್ರಷ್ಟು ನಮಗೆ ಭಾರಿ ಖುಷಿ ಸರ್ ರವಿಚಂದ್ರ ಫಿಲಂ ಅಂದ್ರೆ. ಹೌದು ಸರ್. ಈಗ ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಜನ ಈಗ ಒಬ್ರು ಹೇಳಿದ್ರು, ಈ ಸಿನಿಮಾ ಅಂದ್ರೆ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆದ್ರೆ ನಾವು 150 ಜನ ಮಕ್ಕಳನ್ನ ಅಂದ್ರೆ ಶಾಲಾ ಮಕ್ಕಳನ್ನ ಕರ್ಕೊಂಡ್ಬಂದು ಸಿನಿಮಾ ತೋರಿಸ್ತೀವಿ. ಫ್ರೀಯಾಗಿ ನಾವೇ ಟಿಕೆಟ್ ಕೊಟ್ಬಿಟ್ಟು ಫ್ರೀಯಾಗಿ ಅವರಿಗೆ ಸಿನಿಮಾ ತೋರಿಸ್ತೀವಿ, ಸಿಹಿ ಹಂಚ್ತೀವಿ ಅಂತ ಹೇಳಿದಾರೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಪಕ್ಕ ಫ್ಯಾನ್ಸ್. ಫಿಲಂ ಬಂದ್ರೆ ನೋಡ್ತೇವೆ ಸರ್. ಫಿಲಂ ಫ್ಯಾಮಿಲಿ ಸಮೇತ ಬರ್ತೀವಿ ಸರ್. ಫಿಲಂ ಇಲ್ಲಿ ಫೇಲ್ ಇಲ್ಲ ಸರ್. ಫಿಲಂ ಮಾತ್ರ ಪಕ್ಕ ಸರ್. ಫಿಲಂ ಬರ್ಲೇಬೇಕದು. ನಾವು ಬಸ್ ಫಿಲಂ ಈಗೆಲ್ಲ ಬಂದ್ ಚೌ ಬಂದವ ಸರ್. ಅದು ಪಕ್ಕ ಫಿಲಂ ಅಂದ್ರೆ ಪಕ್ಕ ಸಿನಿಮಾ. ಹಾಗೇನೆ ಅವಾಗ ನಾವು ಸಿನಿಮಾ ಅಂದ್ರೆ ನಾವು ಅವಾಗ ಸಿನಿಮಾ ನೋಡಿರ್ಲಿಲ್ಲ. ನಾನು ಕೂಡ ಅವಾಗ ಆ ಸಿನಿಮಾ ಶಾಂತಿ ಕ್ರಾಂತಿ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿಲ್ಲ ಸರ್. ಫಿಲಂ ಟಿವಿ ನೋಡಿವಿ. ಟಿವಿ ಬಿಟ್ರೆ ಮತ್ತೆ ಎಲ್ಲಿ ನೋಡಿಲ್ಲ. ಚೆನ್ನಾಗಿತ್ತು ಸರ್ ಫಿಲಂ ಮಾತ್ರ. ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತೀವಿ, ಫೋನ್ ಅಲ್ಲೆಲ್ಲ. ಅವರು ನೋಡಿಲ್ಲ. ಒಬ್ಬ ಪೊಲೀಸ್ ಮ್ಯಾನ್ ಯಾವ ರೀತಿ ಯಾವ್ದು ಮಾಡ್ಲಿಲ್ಲ ಅದನ್ನ ಮಾಡ್ತಾನೆ ಅನ್ನೋದನ್ನ ಅವ್ರು ಅದ್ರಲ್ಲಿ ತೋರಿಸಿದಾರ. ಕ್ಲೈಮ್ಯಾಕ್ಸ್ ಸೀನ್ ಹೆಂಗಿದೆ ಸರ್? ಕ್ಲೈಮ್ಯಾಕ್ಸ್ ಸೀನ್ ಆದ್ರೆ ಅನಂತ್ ನಾಗ್ ಕೊಟ್ಟದ್ದು ತಪ್ಪಾಗಿದೆ ಅಷ್ಟೇ. ಫಿಲಿಂ ಚೆನ್ನಾಗಿದೆ, ಆದ್ರೆ ಅನಂತ್ ನಾಗ ಇದೇನು ವಿಲನ್ ಪಾತ್ರ ಬಂದ್ರಲ್ಲ ಅದೊಂದು ನಮಗೆ ಬೇಜಾರಾಯ್ತು. ಯಾಕಂದ್ರೆ ಅವ್ರು ಎಂತೆಂತ ಫಿಲ್ಮ್ಗಳು ಬಯಲುದಾರಿ ಅವೆಲ್ಲ ಸಿನಿಮಾಗಳು ಮಾಡಿದ್ರು. ಆದ್ರೂ ಏನ್ ಮಾಡಕ್ಕಾಗಲ್ಲ, ಅವ್ರು ಒಪ್ಕೊಂಡ್ ಮಾಡಿದ್ರಲ್ವಾ ಈ ಕ್ಯಾರೆಕ್ಟರ್. ಸರ್ ಏನ್ ಗೊತ್ತಾ, ಈಗ ನಾನು ಒಂದು ಕ್ಯಾರೆಕ್ಟರ್, ನನಗೊಂದು ಕ್ಯಾರೆಕ್ಟರ್ ಕೊಡ್ತಾರೆ ಅನ್ಕೊಳ್ಳಿ. ಆ ಕ್ಯಾರೆಕ್ಟರ್ ಕೊಡ್ತಾರಂದ್ರೆ ನೀವು ಹಿಂದೆ ಮಾಡಿದ ಫಿಲ್ಮಿಗೆ ಈ ಮಾಡ್ತಾರ ಫಿಲ್ಮ್ಗೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಈಗ ವಿಲನ್ ಮಾಡ್ತಾರಂದ್ರ ಯಾರು ಜನ ಒಪ್ಪಲ್ಲ ಅನಂತ್ ನಾಗನ್ನ. ಆದ್ರೆ ಆ ಸಿನಿಮಾ ಆದ್ಮೇಲೆ ಮತ್ತೆ ಹೀರೋ ಆಗಿ ಮಾಡಿದ್ರು ಅನಂತ್ ನಾಗ್ ಅವರು. ಅನಂತ್ ನಾಗ್ ಮಾಡಿದ್ರು, ಆದ್ರೆ ಈ ಕುಂತು ನೋಡೋ ಜನಕ್ಕೆ ಏನಾಗುತ್ತೆ, ಅನಂತ್ ನಾಗ್ ಎಂತ ಫಿಲ್ಮ್ ಇದು ಮಾಡಿದ್ನಲ್ಲಪ್ಪ, ಹೆಂಗ್ ಮಾಡಿದ್ನಲ್ಲ ಅನ್ನೋದೊಂದು ತಲೆಯಲ್ಲಿ ಹೋಗ್ಬಿಡುತ್ತೆ. ಅಂದ್ರೆ ಕ್ಲೈಮ್ಯಾಕ್ಸ್ ವರೆಗೂ ಗೊತ್ತಾಗಲ್ಲ ಅನಂತ್ ನಾಗ್ ವಿಲನ್ ಅಂತ. ಆ ತರ ಇಟ್ಟಿದ್ದಾರೆ ಸಿನಿಮಾನ. ಹೌದು ಸರ್. ಒಟ್ಟು ನಮ್ಮ ದಾವಣಗೆರೆ ಜನ ಎಲ್ಲ ಶಾಂತಿ ಕ್ರಾಂತಿ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ? ಕಾಯ್ತಾ ಇದಾವ ಸರ್. ಫಿಲಂ ನೆಕ್ಸ್ಟ್ ದಿನ ಬಂದ್ ದಿವಸನೇ ಹೋಗ್ತಿದ್ವಿ. ಫಿಲಂ ಮಾತ್ರ ತಪ್ಸಲ್ ಸರ್. ಫಿಲಂ ಮಾತ್ರ ಬಹಳ ಚೆನ್ನಾಗಿದೆ. ಫಿಲಂ ಮಾತ್ರ ಸೂಪರ್ ಐತೆ ಸರ್. ಸ್ಟೋರಿ ಎಲ್ಲ ಒಳ್ಳೆ ಫಿಲಂ ಸರ್. ನೀವೆಲ್ಲ ಕಾಯ್ತಾ ಇದೀರಿ? ಹ್ಞೂ ಸರ್. ಬರುತ್ತೆ. ನಮ್ ದಾವಣಗೆರೆ ಜನ ಅವಾಗಿಂದ ಹೆಂಗೆ ಕ್ರೇಜಿ ಸ್ಟಾರ್ ಅವರಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ, ಈಗಲೂ ಹಂಗೆ ಸಪೋರ್ಟ್ ಮಾಡ್ತೀರಿ ಸರ್. ಪಕ್ಕ ಅದಂತ ಫಿಲಂ ನೋಡ್ಲೇಬೇಕು ಸರ್. ಇದು ಟ್ಯಾಕಿಸ್ ನ ಮಾತ್ರ ಥಿಯೇಟರ್ ನೋಡ್ಲೇಬೇಕು ಫಿಲಂ. ಟಿವಿ ನೋಡಿದ್ವಿ, ನೆಕ್ಸ್ಟ್ ಇಲ್ಲಾರ ಬರ್ಲಿ ಅಂತ ಕಾಯ್ತಾ ಇದಾವ ಸರ್. ಹ್ಞೂ ಸರ್. ನಾನು ಕೂಡ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿ ಥಿಯೇಟರ್ ಅಲ್ಲೇ ನೋಡ್ಬೇಕಂತ ಆಸೆ ಇದೆ. ಜೈ ಶಾಂತಿ ಕ್ರಾಂತಿ, ಜೈ ಜೈ ಕ್ರೇಜಿ ಸ್ಟಾರ್, ಜೈ ಜೈ. ನೋಡಿ, ಎಲ್ಲ ನಮ್ಮ ಕ್ರೇಜಿ ಸ್ಟಾರ್ ಫ್ಯಾನ್ಸ್ಗಳು ಎಲ್ಲ ಈ ಸಿನಿಮಾದ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದ್ದಾರೆ. ಕ್ರೇಜಿ ಸ್ಟಾರ್ ಸರ್, ನಿಮ್ಮ ಸಿನಿಮಾ ಬರ್ಲಿ, ನಾವೆಲ್ಲರೂ ಥಿಯೇಟರ್ ಅಲ್ಲೇ ನೋಡ್ತೀವಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಡೇಟ್ಗೆ ಹಾಕತ್ತಂತ ಮಾಡಿದ್ವಿ ನಾವು. ನಿಜವಾಗ ಹಂಗಾಗಿ ಬಂದಿವಿ ಸರ್. ನಮ್ದು ದೂರ ಹಳ್ಳಿದ್ದ ಇಲ್ಲಿ ಬಂದಿವಿ. ಇವತ್ತು ಫಿಲಂ ಆಗತ್ತ ಅಂತ ಹೋಗ್ಬಾರ್ದು ಅಂತ ಹೇಳಿ. ಯಾವ ಡೇಟಿಗೆ ರಿಲೀಸ್? ಡಿಸೆಂಬರ್ ಅಂತ ಹೇಳ್ತವ್ರೆ ಅವರು. ಕ್ರೇಜಿ ಸ್ಟಾರ್ ಅಭಿಮಾನಿಗಳ ಸಂಘದವರಂತೆ. ನೋಡ್ಬೇಕು, ಇನ್ನು ಟೈಮ್ ಇದೆ, ನೋಡೋಣ. ಬಂದ್ರೆ ಎಲ್ಲ ನೋಡ್ತೀವಿ ನಾವು. ಹೌದೌದು. ಥಿಯೇಟರ್ಗೆ ಹಾಕಿದ್ರೆ ಎಲ್ಲ ನೋಡ್ತೀವಿ. ನೋಡಿ, ನಮ್ಮ ಮಾತ್ರ ಚೇಂಜ್ ಮಾಡ್ಬೇಕಾಗಿತ್ತು.